ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 17/7/25. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ऊंच बनना है तो अपना पोता मेल रोज देखो, कोई भी कर्मेंद्रिय धोखा न दे, आंखें बहुत धोखेबाज है, इनसे संभाल करो. ಮಧುರ ಮಕ್ಕಳೇ, ಶ್ರೇಷ್ಠರಾಗಬೇಕೆಂದರೆ ತಮ್ಮ ಲೆಕ್ಕಪತ್ರವನ್ನು ನಿತ್ಯವೂ ನೋಡಿಕೊಡ್ರಿ. ಯಾವುದೇ ಕರ್ಮೇಂದ್ರಿಯಗಳು ಮೋಸ ಮಾಡದಿರಲಿ. ಈ ಕಣ್ಣುಗಳು ಬಹಳ ಮೋಸಗಾರಾಗಿವೆ, ಇವುಗಳಿಂದ ಸಂಭಾಲನೆ ಮಾಡಿಕೊಳ್ಳಬೇಕಿದೆ. ಶ್ರೇಷ್ಠರಾಗುವುದು ಎಂದರೆ ಸಂಪೂರ್ಣ ತಂದೆಯ ಸಮಾನ ಆತ್ಮಾಭಿಮಾನಿ ಸ್ಥಿತಿ. ನಮ್ಮ ಕಾನ್ಷಿಯಸ್ಸನ್ನು ಹೈಯರಿಗೆ ತೊಗೊಂಡು ಹೋಗಬೇಕು ಅಂತಂದರೆ ಈ ಸಮಯದಲ್ಲಿ ಆತ್ಮ ತನ್ನ ರೋಲನ್ನು ಪ್ಲೇ ಮಾಡಲಿಕ್ಕೆ ಯಾವ ಇಂದ್ರಿಯಗಳು ದೊರಕಿವೆ, ಈ ಇಂದ್ರಿಯಗಳು ಕಲಿಯುಗದ ಸಮಯಾನುಸಾರ ಬಹಳಷ್ಟು ಮೋಸಗಾರಾಗಿವೆ, ತಮೋಪ್ರಧಾನ ಆಗಿವೆ. ಆ ಕಾರಣದಿಂದ ತಮೋಪ್ರಧಾನ ಕರ್ಮೇಂದ್ರಿಯಗಳ ಮೂಲಕ ಅನೇಕ ತಪ್ಪುಗಳು ಆಗ್ತಾನೇ ಇರ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವುಗಳನ್ನು ಬಹಳ ಸಂಭಾಲನೆ ಮಾಡಿಕೊಳ್ಬೇಕು, ಸದಾ ಚೆಕಿಂಗ್ ಮಾಡ್ಕೊಳ್ತಾ ಇರಬೇಕು. ನನ್ನ ಯಾವುದಾದ್ರೂ ಇಂದ್ರಿಯಗಳಿಂದ ಏನಾದರೂ ಅಂತಹ ತಪ್ಪು ಆಗಿದೆಯೇನು ಅಂತ ನೋಡ್ಕೊಳ್ತಾ ಇರಬೇಕು ಅಂತಾರೆ ಬಾಬಾ. ಯಾಕೆ ಅಂದರೆ ಪಂಚ ಇಂದ್ರಿಯಗಳಲ್ಲಿ ಅತಿ ಹೆಚ್ಚು ತಪ್ಪಿಗೆ ಕಾರಣೀಕರ್ತ ಆಗುವಂಥದ್ದು ನಮ್ಮ ನೇತ್ರಗಳು, ಸ್ಥೂಲವಾದಂಥ ಕಣ್ಣುಗಳು. ಇವುಗಳಿಂದ ಬಹಳ ಸಂಭಾಲನೆ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಅಂದರೆ ದ್ವಾಪರ ಯುಗದಿಂದ ಈ ಒಂದು ಮಾಯಾ ಮನಸ್ಸು, ಈ ರೀತಿ ಮಾಯೆ ಮನಸ್ಸಿಗೆ ಈ ರೀತಿ ಟ್ರೈನಿಂಗ್ ಕೊಟ್ಟಿದೆ. ಮನಸ್ಸನ್ನು ಸಂಪೂರ್ಣ ತನ್ನ ಕಡೆಗೆ ತನ್ನ ವಶದಲ್ಲಿ ಇನ್ಫ್ಲೂಯೆನ್ಸಲ್ಲಿ ತೊಗೊಂಡ್ಬಿಟ್ಟಿದೆ. ಅದಕ್ಕಾಗಿ ಮನಸ್ಸಿಗೆ ಪಾಠ ಏನು ಸಿಕ್ಕಿದೆ ಅಂತಂದರೆ, ಏನು ಕಣ್ಣಿಗೆ ಕಾಣಿಸ್ತದ ಅದು ಇಷ್ಟಪಡೋದು, ಅದನ್ನು ಬೇಕು ಅಂತ ಅನುಭವ ಮಾಡೋದು, ಅದು ನಂದಾಗಬೇಕು, ಅವ್ರು ನನ್ನವರಾಗಬೇಕು ಅನ್ನುವಂತಹ ಅಭ್ಯಾಸ ಮಾಡಿಸಿಬಿಟ್ಟಿದೆ ಈ ಕಣ್ಣುಗಳ ಮೂಲಕ. ಹೀಗಾಗಿ ಮನಸ್ಸು ಯಾವಾಗ ಈ ನೇತ್ರಗಳ ಮೂಲಕ ಏನೆಲ್ಲ ಬಾಹ್ಯ ಜಗತ್ತಿನಲ್ಲಿ ನೋಡ್ತದೋ ಅದು ತಿನ್ನಬೇಕು, ಅದು ನಂದಾಗಬೇಕು, ಅದರ ಒಡೆತನದಲ್ಲಿ ನಾನಿರಬೇಕು ಅನ್ನುವಂಥ ಹವ್ಯಾಸ ಆಗಿಬಿಟ್ಟಿದೆ. ಆದರೆ ಇವೆಲ್ಲವೂ ನಮ್ಮನ್ನು ನಮ್ಮ ಆತ್ಮದ ಮೂಲ ಆಂತರಿಕ ಶಾಂತ ಸ್ಥಿತಿಯಿಂದ ದೂರ ಮಾಡುವಂಥವಾಗಿರೋದ್ರಿಂದ ಈ ಎಲ್ಲ ಕರ್ಮೇಂದ್ರಿಯಗಳು ನಮ್ಮ ಮೋಸ ಮಾಡಿಸಿ, ಕ್ಯಾರೆಕ್ಟರ್ನ ಮೂಲಕ ಅನೇಕ ತಪ್ಪುಗಳನ್ನು ಮಾಡಿಸಿ ಆತ್ಮದ ಉನ್ನತ ಸ್ಥಿತಿಯಿಂದ ದೂರ ಮಾಡುವಂಥವ ಆಗಿರೋದ್ರಿಂದ ಬಾಬಾ ಪರಮಾತ್ಮ ಪರಮಶಿಕ್ಷಕ ಶಿಕ್ಷಣ ಕೊಡ್ತಾ ಇದ್ದಾರೆ. ಮಕ್ಕಳೇ, ನೀವು ಶ್ರೇಷ್ಠ ಆಗಬೇಕು ಅಂದರೆ ಅರ್ಥಾತ್ ಬಾಪ್ ಸಮಾನ್ ಹೈಯರ್ ಕಾನ್ಷಿಯಸ್ಸನ್ನು ಪ್ರಾಪ್ತ ಮಾಡ್ಕೊಳ್ಬೇಕು ಅಂತಂದರೆ ನಿಮ್ಮ ನಿತ್ಯದ ಪೋತಾ ಮೇಲ್ ಲೆಕ್ಕಪತ್ರವನ್ನು ನೋಡ್ಕೊಳ್ತಾ ಇರಬೇಕು. ಈ ಕಣ್ಣುಗಳಿಂದ ಅಥವಾ ಯಾವುದಾದ್ರೂ ಇಂದ್ರಿಯಗಳಿಂದ ಅಂಥದ್ದೇನಾದರೂ ತಪ್ಪುಗಳು ಆಗಿವೆಯೇನು ಅಂತ. ತಪ್ಪುಗಳು ಆಗಿದ್ರೂ ಕೂಡ ಆಗದೇ ಇದ್ದರೂ ಕೂಡ ಇವುಗಳ ಮೇಲೆ ಇಷ್ಟು ನಿಗಾ ಇರಬೇಕು. ಕ್ಷಣ ಕ್ಷಣವೂ ಕೂಡ ಈ ಇಂದ್ರಿಯಗಳ ಪ್ರತಿಯಾಗಿ ಬಾಬಾರವರಿಗೆ ನಮ್ಮ ಪೂರಾ ಒಂದು ಸಮಾಚಾರವನ್ನು ಕೊಡ್ತಾ ಈ ಇಂದ್ರಿಯಗಳ ಪ್ರತಿಯೊಂದು ಚಲನದ ಬಗ್ಗೆ ಬಾವಾಗ ಅರ್ಪಣೆ ಮಾಡ್ತಾ ಇದ್ವಿ ಅಂತಂದರೆ ಬಾಬಾ ಹೇಳ್ತಾರೆ, ಇಂದ್ರಿಯಗಳ ಮೂಲಕ ಯಾವುದೇ ತಪ್ಪುಗಳಾಗೋದಿಲ್ಲ, ಆಗ ಸ್ಥಿತಿ ನಿಮ್ಮದು ಆತ್ಮಿಕ ಉನ್ನತಿ ಆಗ್ತಾ ಇರ್ತದ ಅಂತ. ಅದಕ್ಕಾಗಿ ಸದಾ ಕಣ್ಣುಗಳ ಮೇಲೆ ಅತಿ ಎಚ್ಚರಿಕೆ ಇರಲಿ. ಇವುಗಳಿಂದ ನೀವು ಸಂಭಾಲನೆ ಮಾಡಿಕೊಂಡು ನಡಿಬೇಕಾಗಿದೆ. ಇಂದಿನ ಮುರಳಿಯ ಪ್ರಶ್ನೆ, ಸಬ್ಸೆ ಬುರಿ ಆದತ್ ಕೌನ್ಸಿ ಹೇ, ಉನ್ಸೆ ಬಚನೆ ಕಾ ಉಪಾಯ ಕ್ಯಾ ಹೈ? ಎಲ್ಲಕ್ಕಿಂತ ಕೆಟ್ಟ ಹವ್ಯಾಸ ಚಟ ಯಾವುದಾಗಿದೆ, ಅದರಿಂದ ಉಳ್ಕೊಳ್ಳುವಂತಹ ಉಪಾಯ ಏನಾಗಿದೆ? ಬಾಬಾ ಹೇಳ್ತಾರೆ ಉತ್ತರ, ಸಬ್ಸೆ ಬುರಿ ಆದತ್ ಹೇ ಜಬಾನ್ ಕಾ ಸ್ವಾದ್, ಕೋಯಿ ಅಚ್ಚಿ ಚೀಜ್ ದೇಖಿ ತೋ ಚಿಪಾಕರ್ ಖಾ ಲೇಂಗೆ. ಎಲ್ಲಕ್ಕಿಂತ ಒಂದು ಕೆಟ್ಟ ಚಟ ಹವ್ಯಾಸ ಅಂತಂದರೆ ನಾಲಿಗೆ ರುಚಿ. ಯಾವುದಾದ್ರೂ ಅಂಥ ಒಳ್ಳೆಯ ವಸ್ತು ನೋಡಿಬಿಟ್ರೆ ಅದು ಮುಚ್ಕೊಂಡರೆ ತಿನ್ನಬೇಕು ಅಂತ ತಿಂದ್ಬಿಡ್ತಾರೆ. छिपाना अर्थात चोरी करना, चोरी रूपी माया भी बहुतों को नाक कान से पकड़ लेती है.
ಬಾಬಾ ಹೇಳ್ತಾರೆ, ತಿಳ್ಕೊಡ್ರಿ ಅದು ಸ್ವಯಂ ನಾನು ತಯಾರು ಮಾಡಿಲ್ಲ, ನನ್ನ ಅಂಡರಲ್ಲಿಲ್ಲ ಅಂತಂದರೆ, ಅಥವಾ ಅದು ಸೇವಾ ಕೇಂದ್ರ ಇರಲಿ, ಮನೆ ಇರಲಿ, ಅಥವಾ ಮದುವೆ ಮಂಟಪ ಸಮಾರಂಭ ಇರಲಿ, ಯಾವಾಗ ತಿನ್ಬೇಕನ್ನಿಸ್ತದ ಅದನ್ನು ತಗೊಂಡು ತಿಂದುಬಿಡ್ತಾರೆ, ಹೇಳಾರ್ದೇ ಮುಚ್ಚಿ ತಿಂದುಬಿಡೋದು ಅಂತ. ತಿಳ್ಕೊಡ್ರಿ, ಅದು ನನ್ನ ಹತ್ರ ಧನ ಇದೆ, ನಾನು ಸ್ವಯಂ ಖರೀದಿ ಮಾಡೇ ತಿಂತೀನಿ. ಆದ್ರೂ ಕೂಡ ಯಾರಾದರೂ ಏನಾದರೂ ಅಂದಾರು ಅಂತ ತಿಳ್ಕೊಂಡು ಮುಚ್ಚಿ ಹಿಂದೆ ಹೋಗಿ ಎಲ್ಲಾದರೂ ನಿಂತ್ಕೊಂಡು ಆ ವಸ್ತುಗಳನ್ನು ನಾನು ಇಷ್ಟಪಟ್ಟು ಹಸು ಇಲ್ಲದೇ ಇದ್ರೂ ಕೂಡ ನನಗೆ ತಿನ್ನಬೇಕು ಅನಿಸಿದೆ, ನಾನು ತಿನ್ನಲೇಬೇಕು ಅಂತ ಹೇಳಿ ನಾನು ತಿಂತೀನತ್ತಂದ್ರೆ, ಮುಚ್ಚಿ ತಿಂತೀನತ್ತಂದ್ರೆ ಇದು ಕದ್ದು ತಿಂದಂಗಂತ ಹೇಳ್ತಾರೆ ಬಾಬಾ. ಮುಚ್ಚಿ ತಿನ್ನೋದು ಅಂತಂದರೆ ಕದ್ದು ತಿಂದಂತೆ, ಚೋರಿ ಕಳ್ಳತನ ಮಾಡಿದಂತೆ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಗೀತೆಯಲ್ಲೂ ವರ್ಣನೆ ಇದೆ, ಬಾಬಾರವರು ಕೂಡ ಅನೇಕ ಬಾರಿ ಹೇಳಿದ್ದಾರೆ, ಯಾವ ವಸ್ತು ತಿನ್ನಲಿಕ್ಕೆ ಯೋಗ್ಯ ಇದೆ ಬ್ರಾಹ್ಮಣ ಆತ್ಮರು ಆ ತಿನ್ನುವಂಥ ವಸ್ತುವನ್ನು ಮೊಟ್ಟ ಮೊದಲು ಶಿವ ಬಾಬಾರವರಿಗೆ ಅರ್ಪಣೆ ಮಾಡೋದಿಲ್ಲ ಅಂತಂದರೆ ಅಂತಹ ವಸ್ತು ಅದು ಕದ್ದು ತಿಂದದ್ದಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಅಂದಮೇಲೆ ನಾನು ಯಾರಿಗೂ ಹೇಳದೆ ಕೇಳದೆ ಅಥವಾ ಇಷ್ಟಪಟ್ಟು ಮುಚ್ಚಿ ಯಾವುದೇ ವಸ್ತು ತಿಂತೀವಿ ಅಂತಂದ್ರೆ ಬಾಬನಿಗೆ ಅರ್ಪಣೆ ಮಾಡೋದಿಲ್ಲ ಅಂದರೆ ಅದು ಮಾಯಾ ಫುಡ್, ಮಾಯೆ ಆಹಾರ. ಅದು ಅಂಥ ತಿಂದಮೇಲೆ ಏನಾಗ್ತದ ಬಾಬಾ ಹೇಳ್ತಾರೆ, ಮುಚ್ಚಿ ತಿನ್ನೋದು ಅಂತಂದರೆ ಕಳತನದಿಂದ ತಿನ್ನೋದು. ಚೋರಿ ರೂಪಿ ಮಾಯಾ ಬಿ ಬಹುತೋಂಕೋ ನಾಕ್ ಕಾನ್ ಸೆ ಪಕಡ್ ಲೇತಿ ಹೇ. ಈ ಕಳ್ಳ ರೂಪಿ ಮಾಯಾ ಇದೆಯಲ್ಲ, ಬಹಳಷ್ಟು ಬಾಬನ ಮಕ್ಕಳಿಗೆ ಕಿವಿ ಹಿಡಿದು ಬಿಡ್ತದ, ಮೂಗು ಹಿಡಿದು ಬಿಡ್ತದ, ಕಿವಿ ಹಿಡಿತದ ಮತ್ತು ಬಾಬಾ ಹೇಳ್ತಾರೆ ಮೂಗನ್ನು ಹಿಡಿದು ಬಿಡ್ತದೆ. ಇಸ್ಸೆ ಬಚನೆ ಕಾ ಸಾಧನ್ ಜಬ್ ಬಿ ಕಹಾ ಬುದ್ಧಿ ಜಾಯೇ ತೋ ಖುದ್ ಹಿ ಖುದ್ ಕೋ ಸಜಾ ದೋ. ಇದರಿಂದ ಉಳಿಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಇದರಿಂದ ಮುಕ್ತ ಆಗಬೇಕಂದ್ರೆ ಏನು, ಅದಕ್ಕೊಂದು ಉಪಾಯ ಇದೆ, ಅದಕ್ಕೆ ನೀವು ದಂಡ ಕೊಟ್ಕೊಡ್ರಿ ಅಂತಾರೆ ಬಾಬಾ. बुरी आदतों को निकालने के लिए अपने आप को खूब फटाकर लगाओ. ಈ ಕೆಟ್ಟ ಅಭ್ಯಾಸಗಳಿಂದ ನಾವು ಮುಕ್ತ ಆಗಬೇಕು ಅಂತಂದರೆ ಬಾಬಾ ಅಂತಾರ, ಒಂದು ಬಾಬನ ಮಹಾವಾಕ್ಯಗಳನ್ನು ನೆನಪು ಮಾಡಿಕೊಡ್ರಿ. ಭಲೆ ಅಲ್ಪಕಾಲದ ಈ ಕ್ಷಣದ ಒಂದು ಇಚ್ಛಾ, ಮಾಯಾ ಮನಸ್ಸಿನ ಇಚ್ಛಾ, ಅದು ಶುದ್ಧ ಆತ್ಮನ ಇಚ್ಛೆ ಅಂತೂ ಉಣಬೇಕು ತಿನ್ನಬೇಕು ಅಂತ ಇರುವುದೇ ಇಲ್ಲ. ಮಾಯಾ ಮನಸ್ಸಿನ ಇಚ್ಛಾ ಇದೆ, ಇಂಥ ತಿನ್ನಬೇಕು ಅಂಥೇಳಿ ತಿನ್ನಬೇಕಂತ ಅನ್ನಿಸ್ತಿದೆ, ವಿಚಾರ ಬರ್ತಾ ಇದೆ ಅಂತಂದ್ರೆ ಆಗ ಬಾಬಾ ಹೇಳ್ತಾರೆ ಅದಕ್ಕೆ ಶಿಕ್ಷಣ ಕೊಡ್ರಿ ಮತ್ತು ದಂಡ ಕೊಡ್ರಿ. ಏನಾದರೂ ದಂಡ ಕೊಟ್ಟು ಏನು ಮಾಡಬೇಕು, ಆ ಇಂದ್ರಿಯಗಳಿಗೆ ಬಾಬಾ ಹೇಳ್ತಾರೆ ಅರ್ಥಾತ್ ಮನಸ್ಸಿಗೆ ಸಮಾಧಾನ ಮಾಡಿಸ್ಬೇಕಾಗಿದೆ. ನಾ ಎಂಥ ಆತ್ಮ ಇದ್ದೀನಿ, ನಾ ಏನು ಆಗಬೇಕಾಗಿದೆ, ನಾ ಏನು ಮಾಡಬೇಕಾಗಿದೆ, ವಾಪಸ್ ಯಾವ ಸ್ಥಿತಿಗೆ ನಾನು ಮರಳಬೇಕಾಗಿದೆ ಎನ್ನುವಂಥ ಸ್ಮೃತಿಯನ್ನು ನೀವು ಪದೇ ಪದೇ ಕೊಡಿಸಿದ್ರಿ ಅಂದರೆ ಇಂಥ ಚಟಗಳಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ. ಆತ್ಮ ಅಭಿಮಾನಿ ಹೋಕರ್ ಬೇಠೆ ಹೋ. ಬಾಬಾ ಯಾವಾಗಲೂ ಕೇಳ್ತಾರೆ, ಮುರಳಿಯ ಅಧ್ಯಯನ ಮಾಡುವಾಗ, ಬಾಬಾರ ಸನ್ಮುಖದಲ್ಲಿ ಕೂತ್ಕೊಟ್ಟಾಗಿರ್ಬೋದು, ಯಾವುದೇ ಕರ್ಮ ಮಾಡುವಾಗ ಆತ್ಮ ಅಭಿಮಾನಿಯಾಗಿದ್ದೀರೇನು ಅಂತ. हर एक बात अपने आप से पूछनी होती, हम आत्मा अभिमानी हो बैठे हैं और बाबा को याद कर रहे हैं. ಯಾವಾಗಲೂ ತಮಗೆ ತಾವು ಈ ಮಾತನ್ನು ಕೇಳ್ಕೊತಾ ಇರಬೇಕು. ಅಂದರೆ ಬಾಬಾ ಹೇಳ್ತಾರೆ, ಬುದ್ಧಿಯಿಂದ ಇದನ್ನು ನನಗೆ ನಾನು ಚಕೆ ಮಾಡ್ಕೋಬೇಕಾಗಿದೆ. ನಾನು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀನ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಕರ್ಮವನ್ನು ಮಾಡ್ತಾ ಇದ್ದೀನೇನು ಅಂತ. ಯಾಕೆ ಅಂದರೆ ಬಾಬಾ ಬಂದಿರೋದೇ ನಮಗೆ ನಮ್ಮ ಮೂಲ ಸ್ಥಿತಿಗೆ ಕರ್ಕೊಂಡು ಹೋಗೋದಕ್ಕಾಗಿ, ತಮ್ಮ ಸಮಾನ ಮಾಡೋದಕ್ಕಾಗಿ. ಬಾಬಾರ ಮೊದಲನೆಯ ಶ್ರೀಮತನೇ ಆಗಿದೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಇದ್ಕೊಂಡು ಪ್ರತಿಯೊಂದು ಕರ್ಮವನ್ನು ಮಾಡುವುದು ಮತ್ತು ಪಾತ್ರವನ್ನು ನಿಭಾಯಿಸೋದು. ಗಾಯಾ ಹುವಾ ಬಿ ಹೇ ಶಿವ ಶಕ್ತಿ ಪಾಂಡವ್ ಸೇನಾ. ಬಾಬಾ ಹೇಳ್ತಾರೆ ಗಾಯನ ಮಾಡಲಾಗಿದೆ ಶಿವಶಕ್ತಿ ಪಾಂಡವ್ ಸೇನಾ ಅಂತ. ಆ ಬಾಹ್ಯ ಜಗತ್ತಿನ ಸೇನೆಯಲ್ಲಿ ಕೇವಲ ಯುವಕರು ಮಾತ್ರ ಅದರಲ್ಲಿ ನೌಕರಿ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇಲ್ಲಿ ವೃದ್ಧರು, ಮಕ್ಕಳು, ಯುವಕರು ಮತ್ತು ಎಲ್ಲರೂ ಕೂಡ ಇಲ್ಲಿ ಈ ಒಂದು ಸೇನೆಯಲ್ಲಿ ಇದ್ದಾರೆ. ಯಹ ಹೇ ಮಾಯಾ ಪರ್ ಜೀತ್ ಪಾನೆ ಕೆ ಲಿಯೇ ಸೇನಾ. ಈ ಸೇನಾ ಉದ್ದೇಶ ಏನು? ಬಾಬಾ ಇಂಥ ಒಂದು ಸೇನೆಯ ತಯಾರಿ ಯಾಕೆ ಮಾಡ್ತಾ ಇದ್ದಾರಂದರೆ ಮಾಯೆ ಮೇಲೆ ವಿಜಯ ಮಾಡಿಸೋ ಸಲುವಾಗಿ.
हर एक को माया पर जीत पाकर बाबा से बेहद का वर्षा लेना है. हर एक को ಅಂದರೆ ಪ್ರತಿ ಆತ್ಮ, ಆ ಆತ್ಮ ಭಲೆ ರೋಲ್ ವೃದ್ಧನ ಶರೀರದಲ್ಲಿ ಇರ್ಬೋದು, ಯುವ ಶರೀರ, ಮಕ್ಕಳ ಶರೀರದಲ್ಲಿ ಇರ್ಬೋದು, ಪ್ರತಿಯೊಬ್ಬ ಆತ್ಮರು ಈಗ ಮಾಯೆ ಮೇಲೆ ವಿಜಯ ಆಗಲೇಬೇಕಾಗಿದೆ. ಬಚ್ಚೆ ಜಾನ್ತೆ ಹೇ ಮಾಯಾ ಬಡೀ ಪ್ರಬಲ ಹೇ. ಬಾಬಾನಿಂದ ಆಸ್ತಿ ತಗೋಬೇಕಂದ್ರೆ ಮಾಯೆ ಮೇಲೆ ವಿಜಯ ಆಗಬೇಕು. ಆದರೆ ಮಕ್ಕಳಿಗೆ ಇದು ಗೊತ್ತಾಗಿದೆ, ಮಾಯಾ ಭಾಳ ಪ್ರಬಲಿದೆ. कर्मेंद्रिया ही सबसे जास्ती धोखा देती है. चार्ट में यह भी लिखो कि आज कौन सी कर्मेंद्रिय ने धोखा दिया. आज फलानी को देखा तो दिल हुई इनको हाथ लगाए, यह करे. अंडरलाइन ಬಾಬಾ ವಿಶೇಷ ಈ ಮಾತು, ಈ ಮಹಾವಾಕ್ಯ ಮನಸ್ಸಿಗೆ ನಾಚಿಕೆ ಬರುವಂತಹ ಮಾತಾಗಿದೆ. ಆದರೂ ಶಿವಬಾಬಾ ಪರಮ ಶಿಕ್ಷಕ ಸತ್ಯವಾದ ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದರೆ ಮಕ್ಕಳಲ್ಲಿ ಬಾಬಾ ಏನನ್ನು ನೋಡ್ತಾ ಇದ್ದಾರೋ ಅದನ್ನು ಸರಿಪಡಿಸ್ಲಿಕ್ಕಾಗಿ ಬಾಬಾ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ಈ ಕರ್ಮೇಂದ್ರಿಯಗಳು ಬಹಳ ಮೋಸ ಮಾಡ್ತವೆ, ಅದಕ್ಕಾಗಿ ಚಾರ್ಟಲ್ಲಿ ಇದನ್ನೂ ಬರೀರಿ. ಬಾಬಾ ಇವತ್ತು ಈ ಕರ್ಮೇಂದ್ರಿಯ ಈ ರೀತಿ ಮೋಸ ಮಾಡ್ತು ಅಂತ ಬರೀರಿ ಅಥವಾ ಹೇಳ್ರಿ. ಅಂದರೆ ಪ್ರತಿ ಕ್ಷಣನೂ ಕೂಡ ಈ ಇಂದ್ರಿಯಗಳ ಸಮಾಚಾರವನ್ನು ಬಾಬಾ ಕೊಡ್ತಾನೇ ಇರಬೇಕು. ಬಾಬಾ ಇವತ್ತು ಈ ಕಣ್ಣು ಇಂಥ ಒಂದು ವಸ್ತುವನ್ನು ನೋಡಿ ತಿನ್ನಬೇಕನ್ನಿಸ್ತು ಬಾಬಾ, ಆದರೆ ಅದು ಆ ವಸ್ತು ಶ್ರೀಮತನುಸಾರ ಇರಲಿಲ್ಲ, ತಿನ್ನಲಿಕ್ಕೆ ಯೋಗ್ಯ ಇಲ್ಲ, ಆದರೂ ತಿನ್ನಬೇಕನ್ನಿಸ್ತು ಈ ಶರೀರಕ್ಕದು ಯೋಗ್ಯ ಇರಲಿಲ್ಲ, ಶರೀರದ ಆರೋಗ್ಯದ ವಿರುದ್ಧ ಇತ್ತು, ಆದರೂ ತಿನ್ನಬೇಕನ್ನಿಸ್ತು ಬಾಬಾ. ಅಥವಾ ತಿಂದುಬಿಟ್ಟೇರಿ ಬಾಬಾ, ಈ ದೇಹದ ಕ್ಯಾರೆಕ್ಟರ್ನ ಮೂಲಕ ಇಂಥ ಕರ್ಮ ಆಯಿತು. ಏನೇ ಆಗಿದೆ ಅದು ಸತ್ಯ ತಂದೆಯ ಮುಂದೆ ಸತ್ಯವಾಗಿ ಸಮಾಚಾರ ಒಪ್ಪಿಸ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವತ್ತಿನ ದಿವಸ ಈ ಥರ ಹೇಳ್ರಿ, ಏನಾಗಿದೆ ಅದನ್ನು ಹೇಳ್ರಿ ಅಂತಾರೆ ಬಾಬಾ. ಬಾಬಾ ಇವತ್ತು ಇಂಥವ್ರನ್ನು ನೋಡಿದೆ, ಅರ್ಥಾತ್ ಬಾಬಾ ಇನ್ನೊಬ್ಬ ಕ್ಯಾರೆಕ್ಟರ್ನ ಪ್ರತಿಯಾಗಿ ಹೇಳ್ತಿದ್ದಾರೆ. ಬಾಬಾ ಈ ಕಣ್ಣುಗಳಿಂದ ನೋಡಿದೆ, ಇಂಥ ವ್ಯಕ್ತಿ ಅವರನ್ನು ನೋಡಿ ಅವರಿಗೆ ಮುಟ್ಟಬೇಕು, ಅವ್ರ ಕೈ ಮುಟ್ಟಬೇಕು ಅಥವಾ ಅವ್ರನ್ನ ಟಚ್ ಮಾಡಬೇಕು ಅಂತ ಈ ರೀತಿ ಅನಿಸ್ತು ಅಂದರೆ ಇಂಥ ವಿಚಾರಗಳು ಕೂಡ ಮಕ್ಕಳ ಮಾಯಾ ಮನಸ್ಸಿನಲ್ಲಿ ಬರ್ತಾ ಇರ್ತದ ಅಂತ. ಯಾರೇ ಆಗಿರ್ಬೋದು, ಬಾಬಾ ಹೇಳ್ತಾರೆ ಒಳ್ಳೊಳ್ಳೆ ಮಕ್ಕಳ ಬುದ್ಧಿಯಲ್ಲೂ ಕೂಡ ಮನಸ್ಸಿನಲ್ಲೂ ಇಂಥ ವಿಚಾರ ಬರ್ತದೆ. ಆದರೆ ತಕ್ಷಣ ಬಾಬಾರವರಿಗೆ ಈ ಸಮಾಚಾರವನ್ನು ಹೇಳಬೇಕು. ಆಂಖೆ ಬಹುತ್ ನುಕ್ಸಾನ್ ಕರ್ತಿ ಹೇ. ಯಾಕಂದ್ರೆ ಯಾವುದೇ ವಿಚಾರ ಇಚ್ಛಾ ಹುಟ್ಟುವುದೇ ಮೊದಲು ಬಾಹ್ಯ ಜಗತ್ತಿನ ವಸ್ತು, ವ್ಯಕ್ತಿ, ವೈಭವವನ್ನು ಯಾವಾಗ ಈ ಕಣ್ಣುಗಳು ನೋಡ್ತದೋ, ನೋಡಿದ ಮೇಲೆ ಈ ಮನಸ್ಸಿನಲ್ಲಿ ಇಚ್ಛೆ ಜಾಗೃತ ಆಗ್ತದೆ, ಇದು ನಂದಾಗಬೇಕು, ಇವರನ್ನು ಟಚ್ ಮಾಡಬೇಕು, ಈ ಅನುಭವ ಮಾಡಬೇಕು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಕಣ್ಣು ಬಹಳ ಮೋಸ ಮಾಡ್ತವೆ. ಹರ್ ಏಕ ಕರ್ಮೇಂದ್ರಿಯ ದೇಖೋ ಕೌನ್ಸಿ ಕರ್ಮೇಂದ್ರಿಯ ಬಹುತ್ ನುಕ್ಸಾನ್ ಕರ್ತಿ ಹೇ. ನಿಮ್ಮೆಲ್ಲ ಕರ್ಮೇಂದ್ರಿಯಗಳನ್ನು ನೋಡ್ರಿ ಅಂತಾರೆ ಬಾಬಾ. ಯಾವ ಕರ್ಮೇಂದ್ರಿಯ ಹೆಚ್ಚು ನುಕ್ಸಾನ್ ಮಾಡ್ತದ ಅಂತ. ಅಂದರೆ ಮನಸ್ಸಿನಿಂದ ಯಾವ ತಪ್ಪುಗಳಾಗ್ತಾ ಇವೆ, ಆ ತಪ್ಪುಗಳು, ಆ ಮನಸ್ಸಿನಲ್ಲಿ ಇಚ್ಛೆಗಳು ಹುಟ್ಟಲಿಕ್ಕೆ ಈ ಇಂದ್ರಿಯಗಳು ಕಾರಣ. ಇಂದ್ರಿಯಗಳು ಕೇಳಿದ್ರಿಂದನೋ ಅಥವಾ ನೋಡಿದ್ರಿಂದನೋ ಯಾವುದರಿಂದ ಹೆಚ್ಚು ನುಕ್ಸಾನ್ ಮಾಡ್ತದೆ ಅನ್ನೋದನ್ನು ನೋಡ್ರಿ. सूरदास का भी इस पर मिसाल देते हैं ना, अपनी जांच रखनी चाहिए. आंखें बहुत धोखा देने वाली है. अच्छे अच्छे बच्चों को भी माया धोखा दे देती है. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಸೂರದಾಸನ ಜೀವನದ ಉದಾಹರಣೆ ಇದೆಯಲ್ಲ. ಸೂರದಾಸ ಮಹಾ ತಪಸ್ವಿ, ಅವ್ರ ಎದುರುಗಡೆ ಒಬ್ಬ ಮಹಿಳೆ ಕಂಡ್ಲು. ಆಗ ಸೂರದಾಸರ ಮನಸ್ಸು ಪದೇ 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 ಆ ಸ್ತ್ರೀಯ ಹಿಂದೆ ಹೋಗ್ತಾ ಇತ್ತು ಅಂತ. ಆ ಸ್ತ್ರೀಯನ್ನು ಮತ್ತೆ ನೋಡಬೇಕು, ಆ ಸ್ತ್ರೀಯನ್ನು ಕಾಣಬೇಕು, ಮಾತಾಡಬೇಕು ಅಂತ ಸೂರದಾಸರ ಮನಸ್ಸು ಹೋಯಿತು ಅಂತ. ಅದಕ್ಕಾಗಿ ಸೂರದಾಸರು ಒಂದು ಅಂತರ್ ಮನಸ್ಸು ಜಾಗೃತ ಆಗಿ ಈ ರೀತಿ ಹೇಳ್ತು, ಯಾವಾಗ ನಾ ಆ ಸ್ತ್ರೀಯನ್ನು ನೋಡಿದ ಕಾರಣದಿಂದ ಈಶ್ವರನ ಪ್ರತಿಯಾಗಿ ನನ್ನ ಮನಸ್ಸು ದೂರಾಗಿ ಆ ಸ್ತ್ರೀಯ ಹಿಂದೆ ಹೋಗ್ತಾ ಇದೆ ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಈ ಕಣ್ಣು. ಈ ಕಣ್ಣಿಂದ ನೋಡಿದ್ದಕ್ಕೆ ಇಲ್ಲ, ಈ ಕಣ್ಣೇ ಇರಲಿಲ್ಲ ಅಂತಂದ್ರೆ ನೋಡ್ತೀನಿ ಎಲ್ಲಿ, ಇಂಥ ಇಚ್ಛೆಗಳು ಹುಟ್ಟೋದಾದರೂ ಎಲ್ಲಿ. ಆಗ ಈ ಪೂರಾ ಮನಸ್ಸು ಒಬ್ಬ ಶಿವನ ಜೊತೆಗೆ ಏಕಾಗ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ಸೂರದಾಸರು ತಮ್ಮ ಎರಡೂ ಕಣ್ಣುಗಳನ್ನು ತೆಗೆದು ಹಾಕ್ತಾರೆ. ಆ ಕಣ್ಣೇ ಭಗವಂತಗೆ ಅರ್ಪಣೆ ಮಾಡ್ತಾರೆ.
ಹಾಗೆ ಬಾಬಾ ಹೇಳ್ತಾರೆ, ಇದು ನಿಮ್ಮದೇ ಉದಾಹರಣೆ ಕೊಡ್ತಾರೆ ಬಾಬಾ. ಸೂರ್ದಾಸ್ ಆಗೋದು ಅಂತಂದರೆ ಸ್ಥೂಲ ನೇತ್ರಗಳನ್ನು ಸಮಾಪ್ತ ಮಾಡುವುದಲ್ಲ, ಹಾಳು ಮಾಡ್ಕೊಳ್ಳೋದಲ್ಲ. ಆದರೆ ಬಾಬಾ ಹೇಳ್ತಾರ, ಕಣ್ಣುಗಳು ಇಂದ್ರಿಯಗಳಿಗಿಂತಲೂ ಮುಖ್ಯವಾಗಿರುವಂಥದ್ದು. ಇಂದ್ರಿಯಗಳು ಕಣ್ಣು ತೆಗೆದು ನೋಡಿದರೂ ಕೂಡ ಈ ಕಣ್ಣುಗಳ ಕ್ಯಾಮ್ರಾದ ಹಾಗೆ ನಾವು ಎಲ್ಲೇ ಕ್ಯಾಮ್ರಾ ಸೆಟ್ ಮಾಡ್ತೀವಿ, ಆದರೆ ಕ್ಯಾಮ್ರಾಮ್ಯಾನ್ ಅದನ್ನು ನೋಡಿ ಆ ಪಿಕ್ಚರ್ ತೆಗಿಬೇಕೋ ತೆಗಿಬಾರ್ದು ಅನ್ನುವಂಥ ಡಿಸೈಡ್ ಮಾಡುವಂಥವ್ರು ಕ್ಯಾಮ್ರಾಮ್ಯಾನ್. ಅದೇ ಥರನೇ ಭಲೇ ಕಣ್ಣುಗಳಿವೆ. ಶಿವಬಾಬಾ ಹೇಳ್ತಾ ಇರೋದು, ಕಣ್ಣುಗಳಿವೆ, ಆದರೆ ಕಣ್ಣಿನ ಮೂಲಕ ನೋಡುವಂತಹ ಈ ಮನಸ್ಸೇನಿದೆಯಲ್ಲ, ಈ ಮನಸ್ಸು ಮೋಸ ಮಾಡ್ತದ. ಅದಕ್ಕೆ ಮನಸ್ಸಿನ ಬಗ್ಗೆ ಭಾಳ ಜಾಗೃತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಏನು ಮಾಡಬೇಕಾಗಿದೆ, ಕಣ್ಣು ತಕ್ಕೊಳ್ಳೋದಲ್ಲ, ಈ ನೇತ್ರಗಳ ಮೂಲಕ ನೋಡಿ ಇಚ್ಛೆಯನ್ನು ವ್ಯಕ್ತಪಡಿಸುವಂಥ ಈ ಮನಸ್ಸಿಗೆ ಶಿಕ್ಷಣ ಕೊಡಬೇಕು. ಈ ಮನಸ್ಸನ್ನು ಶಿವಬಾಬನ ಜೊತೆಗೆ ಮನಾಭವಗೊಳಿಸಬೇಕು. ಈ ಮನಸ್ಸಿಗೆ ಟ್ರೈನಿಂಗ್ ಕೊಡಬೇಕಾಗಿದೆ. ನಾನು ಯಾರು ಅಂದರೆ ನಾನು ಎಂತಹ ಶ್ರೇಷ್ಠ ಆತ್ಮ ಇದ್ದೀನಿ, ನಾನು ಯಾರ ಸಂತಾನ ಇದ್ದೀನಿ, ನಾನು ಏನಿದ್ದೆ ಮತ್ತು ಏನು ಆಗಬೇಕನ್ನುವಂಥ ಮೂಲ ಶಿಕ್ಷಣ, ಆತ್ಮಾಭಿಮಾನಿ ಸ್ಥಿತಿಯ ಒಂದು ಅರಿವು ಈ ಮಾಯಾ ಮನಸ್ಸಿಗೆ ಕೊಡ್ತಾ ಶಿಕ್ಷಣ ಕೊಡ್ತಾ ಯಾವಾಗ ಈ ಮನಸ್ಸು ತನ್ನ ಸತೋಪ್ರಧಾನ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ತದೋ, ಆಗ ಈ ಕಣ್ಣುಗಳಿಂದ ಅಥವಾ ಈ ಮಾಯಾ ಮನಸ್ಸಿನಿಂದ ಏನು ತಪ್ಪಾಗ್ತಾ ಇವೆ ಇವುಗಳಿಂದ ಮುಕ್ತಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಕಣ್ಣು ಬಹಳ ಮೋಸ ಮಾಡ್ತವೆ. ಒಳ್ಳೊಳ್ಳೆಯ ಮಕ್ಕಳಿಗೂ, ಅಂದರೆ ಯಾರು ಒಳ್ಳೆ ಭಾಷಣ ಮಾಡೋರಿದ್ದಾರಾ, ಯಾರು ಬಹಳ ಅನುಭವಿ ಅದಾರ ಈ ಈಶ್ವರ್ಯ ಮಾರ್ಗದೊಳಗೆ, ಅಥವಾ ಯಾರು ತಮಗೆ ಸೀನಿಯರ್ ಅಂತ ತಿಳ್ಕೊಂಡಿದ್ದಾರಾ, ಅಂಥವರಿಗೂ ಈ ಮಾಯಾ ಮೋಸ ಮಾಡ್ತದಂತ ಹೇಳ್ತಾರೆ ಬಾಬಾ. ವೆಲ್ ಸರ್ವಿಸ್ ಅಚ್ಚಿ ಕರ್ತೆ ಹೇ ಪರಂತು ಆಂಖೆ ದೋಖಾ ದೇತಿ ಹೇ. ಭಲೇ ಒಳ್ಳೆಯ ಸೇವಾ ಮಾಡ್ತಾ ಇರ್ಬೋದು, ಆದರೆ ಈ ಕಣ್ಣುಗಳು ಬಹಳ ಮೋಸ ಮಾಡ್ತವೆ ಅಂತಾರೆ ಬಾಬಾ. ಇಸ್ ಪರ್ ಬಡಿ ಜಾಂಚ್ ರಖನಿ ಹೋತಿ ಹೇ ಕ್ಯೂಂಕಿ ದುಶ್ಮನ್ ಹೇನಾ. ಈ ಕಣ್ಣುಗಳ ಮೇಲೆ ಬಹಳ ಎಚ್ಚರಿಕೆ ಇರಲಿ, ಯಾಕೆಂದರೆ ಶತ್ರು ಆಗಿದೆ. ಕಣ್ಣು ಅರ್ಥಾತ್ ಕಣ್ಣಿನ ಮೂಲಕ ನೋಡ್ತಾ ಇರುವಂಥ ಮಾಯಾ ಮನಸ್ಸೇನಿದೆಯಲ್ಲ, ಇದು ಶತ್ರು ಆಗಿದೆ. ಅರ್ಥಾತ್ ಇದು ಯಾವತ್ತಿಗೂ ಶತ್ರುವಿನ ಕಡೆಗೆ ಆಕರ್ಷಿತ ಆಗ್ತಾ ಇರ್ತದೆ. ಅಂದಮೇಲೆ ಇದು ಶತ್ರು ಆಯ್ತಲ್ಲ. ಹಮಾರಿ ಪದಕೋ ಭ್ರಷ್ಟ ಕರ್ ದೇತಿ ಹೇ ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಈ ನೇತ್ರ, ಈ ಮಾಯಾ ಮನಸ್ಸು, ಈ ಇಚ್ಛೆಗಳು, ಈ ಭಾವನೆಗಳೇನಿದಾವಲ್ಲ, ನಮ್ಮ ಪದವಿಯನ್ನು, ನಮ್ಮ ಶ್ರೇಷ್ಠ ಪದವಿಯಿಂದ ವಂಚಿತ ಮಾಡಿಸ್ತವೆ. जो सेंसिबल बच्चे हैं उन्हों को अच्छी ರೀತಿ ನೋಟ್ ಕರ್ನಾ ಚಾಹಿಯೆ. ಭಾಳ ತಿಳುವಳಿಕೆ ಉಳ್ಳಂಥ ಮಕ್ಕಳು ಬಾಬಾರ ಈ ಮಹಾವಾಕ್ಯದ ಮೇಲೆ ಬಹಳಷ್ಟು ನೋಟ್ ಮಾಡೋದು ಅಂದರೆ ಬಹಳ ಗಮನವನ್ನು ಹರಿಸಬೇಕಾಗಿದೆ, ಚೆಕಿಂಗ್ ಮಾಡ್ಕೋಬೇಕಾಗಿದೆ. अभी तुम बच्चे अपने विकर्म विनाश करने का पुरुषार्थ कर रहे हो, तो तुम्हें ध्यान रखना है कि एक तरफ पुरुषार्थ, दूसरी तरफ विकर्म न होता रहे. पुरुषार्थ के साथ साथ विकर्म भी किया तो 100 गुना हो जाएगा. ಬಾಬಾ ಹೇಳ್ತಾರೆ, ಮಕ್ಕಳೇ, ಬಹಳ ಎಚ್ಚರಿಕೆಯ ಮಾತು ಮನಸ್ಸಿಗೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ವಿಕರ್ಮ ವಿನಾಶ ಮಾಡಿಕೊಳ್ಳುವಂಥ ಸಮಯದೊಳಗೆ, ಅಂದರೆ ದೇಹಭಾನದಿಂದ ಹೈಯರ್ ಕಾನ್ಷಿಯಸ್ ಕಡೆಗೆ ಯಾತ್ರೆ ಮಾಡುವಾಗ ಗಮನ ಇರಲಿ, ಅಂಥ ವಿಕರ್ಮಗಳು ಮತ್ತೆ ಆಗದಿರಲಿ ಅಂತಾರೆ ಬಾಬಾ. ಯಾಕೆ ಅಂದರೆ ಯಾವಾಗ ನಾವು ದೇಹಭಾನದಿಂದ ಆತ್ಮಿಕ ಸ್ಥಿತಿಗೆ ಹೋಗ್ತೀವಿ, ಮೂಲ ಸ್ಥಿತಿಗೆ ಮರಳ್ತೀವಿ, ಅರ್ಥಾತ್ ಪುರುಷಾರ್ಥದ ಮಾರ್ಗದಲ್ಲಿದ್ದೀವಿ ಅಂತಂದರೆ ನಮಗೆ ದಿವ್ಯ ನೇತ್ರ ದೊರಕಿದೆ ಅಂತಲೇ ನಾವು ವಾಪಸ್ ಮೂಲ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ. ಯಾವಾಗ ದಿವ್ಯ ಬುದ್ಧಿ ಸಿಕ್ಕಿದ್ರೂ ಕೂಡ ಆ ದಿವ್ಯ ಬುದ್ಧಿಯನ್ನು ಪ್ರಾಪ್ತ ಮಾಡಾಗಿಯೂ ಕೂಡ ನಾವು ಮತ್ತೆ ತಪ್ಪುಗಳನ್ನು ಮಾಡ್ತೀವಿ ಅಂತಂದರೆ ಅದರ ದಂಡ ಬಹಳ ಇದೆ ಅಂತ. ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಮನಸ್ಸು ಯಾವ ಕ್ಯಾರೆಕ್ಟರ್ ಈ ಜಗತ್ತಿನಲ್ಲಿ ರೋಲ್ ಪ್ಲೇ ಮಾಡ್ತಾ ಇದ್ದಾರೋ ಅವರಿಗೆ ಸುಪ್ರೀಂ ಪರಮಾತ್ಮನಿಂದ ಸತ್ಯತೆ ಗೊತ್ತಿಲ್ಲ, ಅವರಿಗೆ ತಮ್ಮ ಆತ್ಮನ ಅರಿವು ಗೊತ್ತಿಲ್ಲ ಮತ್ತು ಪರಮಾತ್ಮನ ಅರಿವು ಅವರಿಗೆ ಗೊತ್ತೇ ಇಲ್ಲ. ಅವರೇನಾದರೂ ತಪ್ಪು ಮಾಡಿದರು ಅಂತಂದರೆ ಇಂದ್ರಿಯಗಳ ಮೂಲಕ ಮಾಯಾ ಜಗತ್ತಿನಲ್ಲಿ ಅವ್ರು ಮಾಡಿದ ತಪ್ಪಿಗೆ ಒಂದೇ ಪಟ್ಟು ಶಿಕ್ಷಾ ಇದೆ. ಆದರೆ ನಾವು ಮಕ್ಕಳಿಗೆ ಬಾಬಾ ಸತ್ಯದ ಅರಿವು ಮಾಡಿಸಿಯೂ ಕೂಡ, ಆತ್ಮ ಜಾಗೃತಿ ಆದಮೇಲೂ ಕೂಡ ಮತ್ತೆ ನಾವು ಸಂಸ್ಕಾರಗಳಿಗೆ ವಶಭೂತಾಗಿ ಮಾಯೆಗೆ ಇನ್ಫ್ಲೂಯೆನ್ಸಲ್ಲಿ ಬಂದು ತಪ್ಪು ಮಾಡ್ತೀವಿ ಅಂತಂದರೆ ಅದರ ದಂಡ
ಬಾಬಾ ಹೇಳ್ತಾರೆ ಬಹಳ ಇದೆ ಮಕ್ಕಳೇ, ಅದಕ್ಕೆ ಬಹಳ ಗಮನವನ್ನು ಕೊಡಬೇಕಾಗಿದೆ. ಅರ್ಥಾತ್ 100 ಪಟ್ಟು ದಂಡವನ್ನು ಭೋಗಿಸ್ಬೇಕಾಗ್ತದ. ಜಿತ್ನಾ ಹೋ ಸಕೆ ಉತ್ನಾ ವಿಕರ್ಮ ನ ಕರೋ, ನಹಿ ತೋ ಎಡಿಷನ್ ಭೀ ಹೋಗಿನಾ, ನಾಮ್ ಭೀ ಬದ್ನಾಮ್ ಕರೆಂಗೆ. ಬಾಬಾ ಹೇಳ್ತಾರೆ ಎಷ್ಟು ಸಾಧ್ಯ ಅಷ್ಟು ನಿಮ್ಮಿಂದ ವಿಕರ್ಮಗಳು, ವಿಕರ್ಮ ಅಂದರೆ ಈ ಪಂಚ ವಿಕಾರಗಳಿಗೆ ಮನಸ್ಸು ವಶೀಭೂತಾಗಿ ಏನೆಲ್ಲ ಕರ್ಮ ಮಾಡ್ತದೋ ಅದೆಲ್ಲ ವಿಕರ್ಮ. ಅಂದರೆ ಈ ಮನಸ್ಸು ಮೋಹಕ್ಕೆ ವಶೀಭೂತಾಗಿ, ಲೋಭಕ್ಕೆ ವಶೀಭೂತಾಗಿ, ಅಥವಾ ಕಾಮ ವಿಕಾರಕ್ಕೆ ವಶೀಭೂತಾಗಿ, ಅಥವಾ ಯಾವುದಾದ್ರೂ ವಿಕಾರಕ್ಕೆ ವಶೀಭೂತಾಗಿ ಮನಸ್ಸು ಏನೆಲ್ಲ ವಿಚಾರ ಮಾಡ್ತದ, ಭಾವನೆಯನ್ನು ಫೀಲ್ ಮಾಡ್ತದ, ಅಥವಾ ಕರ್ಮವನ್ನು ಇಂದ್ರಿಯಗಳ ಮೂಲಕ ಮಾಡ್ತದ, ಅದೆಲ್ಲ ವಿಕರ್ಮ ಆಗ್ತದ. ಈ ವಿಕರ್ಮ ನಿಮ್ಮ ಖಾತೆಯೊಳಗೆ ಎಡಿಷನ್ ಆಗ್ತಾ ಹೋಗ್ತದ. ಮತ್ತು ನಿಮ್ದು ಹೆಸರು ಕೆಡ್ತದ, ಅಥವಾ ನಿಮ್ಮಿಂದ ಯಜ್ಞದ ಹೆಸರು ಕೆಡ್ತದ, ತಂದೆ ಹೆಸರು ಕೆಡ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಂಥ ವಿಕರ್ಮಗಳನ್ನು ಮಾಡಬೇಡ್ರಿ. छोटी चोरी या बड़ी चोरी पाप तो हो जाता है ना, या ಅಂಕೆ ಬಡಾ ಧೋಕಾ ದೇತಿ ಹೇ. ಅಂಡರ್ಲೈನ್, ಬಹಳ ಮುಖ್ಯ ಮಾತು. ನಮಗನ್ನಿಸ್ತದ ಭಾಳ ಸಣ್ಣ ಒಂದು ಸಣ್ಣ ಇಷ್ಟೇ ಎತ್ಕೊಂಡು ತಿಂದೀನಿ ಅಂತೀನಿ, ಇಷ್ಟೇ ಸಾಮಾನು ತೊಗೊಂಡೀನಿ, ಅಥವಾ ಇಷ್ಟು ಸಾಮಾನು ಜರೂರಿ ಇತ್ತು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡೀನಿ ಅಂತ ಹೇಳ್ತೀವಿ. ಸುಮ್ಮನೆ ಒಂದು ಸಣ್ಣ ರಬ್ಬರ್ ತೊಗೊಂಡು ನಾನು ಹೇಳಾರ್ದೆ. ಬಾಬಾ ಥರ ಹೇಳಾರ್ದೆ ನೀವೊಂದು ಸಣ್ಣ ವಸ್ತುವನ್ನು ಎತ್ಕೊಂಡ್ರೂ ಕೂಡ ಬಾಬಾ ಹೇಳ್ತಾರೆ ಚೋರಿ, ಛೋಟಿ ಚೋರಿ ಯಾ ಬಡಿ ಚೋರಿ ಪಾಪ್ ತೋ ಹೋ ಜಾತಾ ಹೇನಾ. ನೋಡ್ರಿ, ಕಣ್ಣಿಗೆ ನಮಗೆ ಸ್ಥೂಲ ವಸ್ತು ಇದೆಯಲ್ಲ ಅದು ದೊಡ್ಡದಿದೆ ಅಂತ ತಿಳ್ಕೊಡ್ರಿ. 50,000 ರೂಪಾಯಿ ಅಥವಾ ₹1 ಎರಡೂ ಇದೆ. ನಾನೇನು ಮಾಡ್ತೀನಿ, ಈ ಮನಸ್ಸಿನ ಮೂಲಕ ಮಾಯಾ ಮನಸ್ಸಿಗೆ ವಶೀಭೂತ ಆಗಿ ನಾನೇನು 50,000 ರೂಪಾಯಿ ಕದ್ದಿಲ್ಲ, ಜಸ್ಟ್ ಅಲ್ಲಿ ₹1 ಇತ್ತು, ನನಗೆ ಅವಶ್ಯಕ ಇತ್ತು ತೊಗೊಂಡೆ. ಅಥವಾ ದೊಡ್ಡದು ಏನೋ ತಿನ್ನುವಂಥದ್ದು ವಸ್ತುಗಳದಾವ, ನಾನು ಜಸ್ಟ್ ಒಂದು ತುತ್ತಾಗುವಷ್ಟು ತೊಗೊಂಡಿದ್ದೀನಿ ಅಂತ ತಿಳ್ಕೊಡ್ರಿ. ಆದರೆ ಅದು ಸಂಬಂಧ ಇಲ್ಲ, ದೊಡ್ಡದು ಸಣ್ಣದು ಸಂಬಂಧ ಇಲ್ಲ. ಮನಸ್ಸಿನಲ್ಲಿ ಭಾವನೆ ಹುಟ್ಟಿತಲ್ಲ, ನನ್ನ ಅಧಿಕಾರದಲ್ಲಿ ಇರದೇ ಇರುವಂಥದ್ದು, ಅಥವಾ ಶ್ರೀಮತದ ಅಂಡರಲ್ಲಿಲ್ಲ, ಶ್ರೀಮತ್ ಅನುಸಾರ ಇಲ್ಲ ಅಂಥ ವಸ್ತುವನ್ನು ತಗೋಬೇಕು, ಮುಚ್ಚಿಟ್ಕೋಬೇಕು, ನಂದು ಮಾಡ್ಕೋಬೇಕು, ಹೇಳ್ದೇನೂ ಕೂಡ ಅದನ್ನು ನಾನು ಹಿಡಿತೀನಿ ಅಂತಂದ್ರೆ ಭಾವನೆ ನನ್ನಲ್ಲಿ ಹುಟ್ಟುತ್ತಲ್ಲ ಈ ಮನಸ್ಸಿನಲ್ಲಿ, ಅದು ತಪ್ಪಾಗ್ತದೆ ಅಂತಾರೆ ಬಾಬಾ. ಅದಕ್ಕೆ ಸಣ್ಣ ಕಳ್ತನ ದೊಡ್ಡ ಕಳ್ತನ ಇರುವುದಿಲ್ಲ, ಸಣ್ಣ ವಸ್ತು ದೊಡ್ಡ ವಸ್ತು ಇರುವುದಿಲ್ಲ, ಕಳ್ತನನೇ ಆಗ್ತದ. ಅದಕ್ಕಿಂತ ತಪ್ಪುಗಳನ್ನು ಇಂದ್ರಿಯಗಳ ಮೂಲಕ ಎಂದಿಗೂ ಮಾಡಬಾರ್ದು. बाबा राय देते हैं बच्चे जो समय मिले उसमें पुरुषार्थ कर मेकअप कर लो, बाबा की याद में रहकर विकर्म विनाश करो तो पीछे आते भी आगे जा सकते हो. जैसे ट्रेन लेट होती तो मेकअप कर लेते हैं ना. ಅಂಡರ್ಲೈನ್, ಬಾಬಾ ಸಲಹೆ ಕೊಡ್ತಾರೆ, ಮಕ್ಕಳೇ ಯಾವಾಗ ನಿಮಗೆ ಸಮಯ ಸಿಗ್ತದ ಆ ಸಮಯವನ್ನು ವ್ಯರ್ಥ ಮಾತು, ಅನೇಕ ವಿಚಾರದೊಳಗೆ, ಅನೇಕ ಅಂತಹ ಒಂದು ಸಂಘದಲ್ಲಿ ಬಂದು ನಿಮ್ಮ ಸಮಯ ವ್ಯರ್ಥ ಮಾಡ್ಕೊಳ್ಬೇಡ್ರಿ. ಬಾಬಾ ನೆನಪಿನಲ್ಲಿ ವಿಕರ್ಮವನ್ನು ವಿನಾಶ ಮಾಡ್ಕೊಂಡ್ರಿ ಅಂತಂದರೆ ನೀವು ಹಿಂದೆ ಬಂದ್ರೂ ಲೇಟಾಗಿ ಬಂದ್ರೂ ಕೂಡ ಭಾಳ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂದರೆ ಕೆಲವೊಮ್ಮೆ ಕೆಲವು ಕಾರಣಗಳಿಂದ ಟ್ರೈನ್ ಸಮಯ ಭಾಳ ಹಿಂದೆ ಬಿದ್ದಿರ್ತದ, ಅರ್ಥಾತ್ ಟ್ರೈನಿನ ಆ ಸ್ಟೇಷನ್ಗೆ ತಲುಪುವ ಸಮಯ ಭಾಳ ಲೇಟ್ ಆಗ್ತದ. ಆದರೆ ಟ್ರೈನ್ ತನ್ನ ಸ್ಪೀಡನ್ನು ಹೆಚ್ಚಿಸ್ಕೊಂಡು ಕವರ್ ಮಾಡಿಬಿಡ್ತದ, ಕರೆಕ್ಟಾಗಿ ಅದೇ ಸಮಯಕ್ಕೆ ಆ ಸ್ಟೇಷನ್ ಟ್ರೈನ್ ತಲುಪ್ತದ. ಅದೇ ರೀತಿ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಕೂಡ ಮೇಕಪ್ ಮಾಡಿಕೊಳ್ಳ್ರಿ. ಅರ್ಥಾತ್ ಈ ಸಿಕ್ಕಿರುವಂಥ ಸಮಯದೊಳಗೆ ಎಕ್ಸ್ಟ್ರಾ ಪುರುಷಾರ್ಥ ಮಾಡಿರಿ. ಹೀಗೆಲ್ಲ ನಾ ಮುಂಜಾನೆ ಮುರಳಿ ಕೇಳೀನಿ, ಇಲ್ಲ ನಾ ಮುಂಜಾನೆ ಯೋಗ ಮಾಡೀನಿ ಅಂತಾರೆ ಕೆಲವರು, ನಾ ಈ ಸೇವಾ ಹಿಂದೆ ಮಾಡೀನಿ ಅಂತ. ಇಲ್ಲ, ಈಗ ಸಮಯ ಸಿಕ್ಕಿದೆ ಅಂತಂದ್ರೆ ಅದು ಮಾಡಿದ್ದು ಆ ದಿವಸದ್ದು ಆ ಸಮಯದಾಯಿತು. ಹಿಂದೂ ಕೂಡ ನಾನು ಲೇಟಾಗಿಯೂ ಯಜ್ಞದಲ್ಲಿ ಬಂದೀನಿ, ಜ್ಞಾನದಲ್ಲಿ ಬಂದೀನಿ. ಮತ್ತು ನಾನು ಬಂದಮೇಲೂ ಕೂಡ ಎಷ್ಟೊಂದು ಮುರಳಿ ಅಭ್ಯಾಸ, ಅಧ್ಯಯನ, ಸೇವಾ, ಪುರುಷಾರ್ಥ, ಬಾಬಾ ನೆನಪು ಮಿಸ್ ಆಗಿದೆ ಅಂತಂದ್ರೆ ಅದನ್ನು ಸಮಯ ಸಿಕ್ಕಾಗ ಗ್ಯಾಲಪ್ ಮಾಡಿಕೊಳ್ಳ್ರಿ. ಇದರಿಂದ ನೀವು ಭಾಳ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬಾ. ಒಳ್ಳೆಯದು. धारणेಗಾಗಿ ಮುಖ್ಯ ಸಾರ, सेंसिबल बन अपनी जांच करनी है कि आंखें धोखा तो नहीं देती है. ಭಾಳ ಸೂಕ್ಷ್ಮ ಬುದ್ಧಿಯವರಾಗಿ, ತಿಳುವಳಿಕೆ ಉಳ್ಳವರಾಗಿ ತಮ್ಮ ಚೆಕಿಂಗ್ ಮಾಡ್ಕೊಳ್ಬೇಕಾಗಿದೆ. ಈ ಕಣ್ಣು ಎಲ್ಲಾದರೂ ನನ್ನನ್ನು ಮೋಸ ಮಾಡ್ತಿದೆ ಏನು, ಏನಾದರೂ ಸಂಪೂರ್ಣ ನನ್ನ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಇದೀನೇನು,
ಈ ಸಮಯದ ಜಗತ್ತಿನೊಳಗೆ ನಾನು ಇದ್ದೀನಿ, ಸಮಯ ಅನುಸಾರ ನಾನು 24 ತಾಸು ಅರ್ಥಾತ್ ಯಾವಾಗ ನಾನು ನಿದ್ರೆಯಿಂದ ಎಚ್ಚರಿದ್ದೀನಿ, ಪೂರಾ ಸೋಲ್ ಕಾನ್ಷಿಯಸ್ಸಲ್ಲಿ ಇರ್ತೀನೋ ಅಥವಾ ಯಾವುದಾದ್ರೂ ದೇಹದಾರಿಯ ಮಾತಿನ ಆಕರ್ಷಣೆ ಇದರಲ್ಲಿ ಬರ್ತೀನೋ ಚೆಕಿಂಗ್ ಮಾಡಿಕೊಡ್ರಿ. कोई भी कर्मेंद्रियों के वश हो उल्टा कर्म नहीं करना. ಯಾವುದಾದ್ರೂ ಕರ್ಮೇಂದ್ರಿಯಗಳ ವಶಭೂತಾಗಿ ಉಲ್ಟಾ ಕರ್ಮವನ್ನು ಮಾಡಬೇಡ್ರಿ. ಯಾದ್ ಕೆ ಬಲ್ ಸೆ ಕರ್ಮೇಂದ್ರಿಯೋಂ ಕೆ ಧೋಕೆ ಸೆ ಛೂಟ್ನಾ ಹೇ. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಈ ಎಲ್ಲ ಕರ್ಮೇಂದ್ರಿಯಗಳದು ಏನು ವಶಭೂತ ಆಗಿವೆ ಅಂಥ ಚಟ ವಶಭೂತ ಆಗಿಬಿಟ್ಟಿದೆ ಅಂತಂದ್ರೆ ಅದರಿಂದ ಮುಕ್ತ ಆಗೋದು ಹೆಂಗೆ? ಬಾಬಾ ಹೇಳ್ತಾರೆ, ನೆನಪಿನ ಬಲ. ಎಷ್ಟೆಷ್ಟು ಬಾಬಾ ನೆನಪು ಮಾಡ್ತೀವಿ ಅಷ್ಟು ಈ ಇಂದ್ರಿಯಗಳು ತನ್ನ ಹಳೆಯ ಕೆಟ್ಟ ಚಟಗಳಿಂದ ಮುಕ್ತಾಗಲಿಕ್ಕೆ ಸಾಧ್ಯ ಇದೆ. इस सच्ची कमाई के लिए समय निकालना है. पीछे आते भी पुरुषार्थ से मेकअप कर लेना है. अंडरलाइन ಈ ಸತ್ಯ ಗಳಿಕೆ, ಬಾಬನ ನೆನಪು, ಬಾಬನ ವಿದ್ಯಾಭ್ಯಾಸ, ಬಾಬನ ಒಂದು ನೆನಪಿನಲ್ಲಿ ಸೇವೆ ಇದೆಯಲ್ಲ, ಇದು ಬಹಳ ದೊಡ್ಡ ಸತ್ಯ ಗಳಿಕೆ ಅಂತಾರೆ ಬಾಬಾ. ಇದಕ್ಕಾಗಿ ಸಮಯ ತೆಗೀರಿ. ಹಿಂದೆ ಬಂದರೂ ಕೂಡ ಒಳ್ಳೆಯ ಪುರುಷಾರ್ಥ ಮಾಡಿ ಮೇಕಪ್ ಮಾಡಿಕೊಳ್ಳ್ರಿ. ಯಹ ವಿಕರ್ಮ ವಿನಾಶ ಕರ್ನೆ ಕಾ ಸಮಯ ಹೇ, ಇಸ್ಲಿಯೇ ಕೋಯಿ ಭಿ ವಿಕರ್ಮ ನಹಿ ಕರ್ನಾ. ಇದು ಸಮಯ, ಸಂಗಮದ ಸಮಯ. ಅಥವಾ ನಾ ಆತ್ಮ ಈ ಶರೀರದಲ್ಲಿ ಇದ್ದುಕೊಂಡು ಈಗೇನು ರೋಲ್ ಪ್ಲೇ ಮಾಡ್ತಾ ಇದ್ದೀನಿ, ಇದು ವಿಕರ್ಮ ವಿನಾಶ ಮಾಡಿಕೊಳ್ಳುವಂಥ ಸಮಯ ಆಗಿದೆ. ಅಷ್ಟು ವಿಕರ್ಮ ಈಗಾಗಲೇ ಸ್ಟಾಕ್ ಒಳಗಿದೆ. ವಿಕರ್ಮ ವಿನಾಶ ಮಾಡಿಕೊಳ್ಳುವಂಥ ಸಮಯದಲ್ಲಿ ಮತ್ತೆ ಎಕ್ಸ್ಟ್ರಾ ಯಾವ ವಿಕರ್ಮಗಳನ್ನು ಮಾಡಬೇಡ್ರಿ. ವರದಾನ್ ಬಾಲಕ್ ಸೋ ಮಾಲಿಕ್ ಕೆ ಪಾಠ ದ್ವಾರ ನಿರಹಂಕಾರಿ और ನಿರಾಕಾರಿ ಭವ. ಬಾಲಕರಿಂದ ಮಾಲೀಕರಾಗುವ ಪಾಠದ ಮೂಲಕ ನಿರಹಂಕಾರಿ ಮತ್ತು ನಿರಾಕಾರಿ ಆಗಿರಿ. ಬಾಲಕ್ ಬನ್ನ ಅರ್ಥಾತ್ ಹದ್ದಿಕೆ ಜೀವನ ಕಾ ಪರಿವರ್ತನ ಹೋನಾ. ಬಾಲಕರಾಗೋದು ಅಂತಂದರೆ ಹದ್ದಿನ ಜೀವನದಿಂದ ಪರಿವರ್ತನೆ ಆಗೋದು. ಅರ್ಥಾತ್ ಹದ್ದಿನ ಜೀವನ ಅಂತಂದರೆ ನಾನು ದೇಹ, ನಾನು ಅಕ್ಕೋರು, ಅಥವಾ ನಾನು ಹೆಣ್ಮಗಳು, ನಾನು ಸ್ತ್ರೀ, ನಾನು ಯುವತಿ, ನಾನು ಇಂಥ ಜಾಬ್ ಮಾಡ್ತೀನಿ, ಅಥವಾ ನಾ ಪುರುಷ ಇದ್ದೀನಿ, ನಾ ಮಾಲೀಕ್ ಇದ್ದೀನಿ, ಇವೆಲ್ಲ ಏನಿವೆ ಇವು ಹದ್ದಿನ ಜೀವನ. ಹದ್ದಿನ ಜೀವನದಿಂದ ಬಾಲಕ ಆಗೋದು ಅಂದರೆ ಪರಮಾತ್ಮನ ಸಂತಾನ ಆತ್ಮ ಆಗೋದು. ಆತ್ಮ ಆಗೋದೇ ಜೀವನ ಪರಿವರ್ತನೆ ಮಾಡಿಕೊಡೋದು ಅಂತಾರೆ. ಹದ್ದಿನ ಜೀವನದಿಂದ ಪರಿವರ್ತನೆ ಆಗೋದು. कोई कितने भी बड़े देश का मालिक हो, धन व परिवार का मालिक हो, लेकिन बाबा के आगे सब बालक है. अंडरलाइन ಯಾವುದಾದ್ರೂ ವ್ಯಕ್ತಿ ಆ ದೇಶದ ಬಹಳ ದೊಡ್ಡ ಮಾಲೀಕ್ ಅದಾರ ಅಂತ ತಿಳ್ಕೊಡ್ರಿ. ಆ ದೇಶದ ಮಾಲೀಕ್ ಅದಾರ, ಪ್ರೆಸಿಡೆಂಟ್ ಅದಾರ, ಅಥವಾ ಆ ದೇಶದ ಪ್ರಧಾನಿ ಅದಾರ, ಅಥವಾ ಬಹಳಷ್ಟು ಧನಕ್ಕೆ ಮಾಲೀಕ್ ಅದಾರ, ಬಹಳ ದೊಡ್ಡ ಪರಿವಾರಕ್ಕೆ ಮಾಲೀಕ್ ಅದಾರಂದರೆ ಶಿವಬಾಬನ ಮುಂದಂತೂ ಅವರೆಲ್ಲರೂ ಬಾಲಕರೇ ಅಂತಾರೆ ಬಾಬಾ. ತುಮ್ ಬ್ರಾಹ್ಮಣ ಬಚ್ಚೆ ಭಿ ಬಾಲಕ್ ಬಂತೆ ಹೋ तो बेफिक्र बादशाह और भविष्य में विश्व के मालिक बनते हो. अंडरलाइन ಯಾವಾಗ ನೀವು ಬ್ರಾಹ್ಮಣ ಮಕ್ಕಳು ಬಾಲಕರಾಗ್ತೀರಿ, ಬಾಲಕ ಅಂದರೆ ಆತ್ಮ, ಆತ್ಮಸ್ಥಿತಿಯಲ್ಲಿ ಬರ್ತೀವಿ, ಈಶ್ವರನ ಸಂತಾನದ ಅನುಭವ ಮಾಡ್ತೀವಿ, ಆಗ ಬಾಬಾ ಹೇಳ್ತಾರೆ ಬೇಫಿಕರ್ ಬಾದಶಾ ಆಗ್ತೀರಿ ಅಂತ. ಎಲ್ಲಿವರೆಗೆ ನಾನು ಕ್ಯಾರೆಕ್ಟರ್ ಒಳಗಿರ್ತೀನಿ, ಅರ್ಥಾತ್ ನಾ ಅಕ್ಕವ್ರಂತ ತಿಳ್ಕೊತೀನಿ, ನಾನು ನಿಶ್ಚಿಂತಿರಕ್ಕೆ ಸಾಧ್ಯನೇ ಇಲ್ಲ. ಕ್ಯಾರೆಕ್ಟರ್ ಏನಿದೆ ಕಲಿಯುಗ ಅನುಸಾರ ಇರೋದ್ರಿಂದ ಇದು ತಿಳ್ಕೊಳ್ತದ. ಕ್ಯಾರೆಕ್ಟರ್ನ ಮನಸ್ಸು ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ನಾ ಹಂಗಿದ್ದೀನಿ ಹಿಂಗಿದ್ದೀನಿ, ಅವ್ರು ನೋಡ್ಕೋಬೇಕು, ಇವ್ರು ನೋಡ್ಕೋಬೇಕು. ಬಾಬಾ ಹೇಳ್ತಾರೆ ಯಾವಾಗ ನೀವು ಬಾಲಕ ಆಗ್ತೀರಿ, ಶಿವ ಬಾಬನ ಸಂತಾನ ಆತ್ಮ ಸ್ವರೂಪದಲ್ಲಿ ಬರ್ತೀರಿ, ಆಗ ನಿಶ್ಚಿಂತ ಬಾದಶಾ ಆಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಮತ್ತು ಭವಿಷ್ಯದಲ್ಲಿ ವಿಶ್ವ ಮಾಲೀಕರಾಗ್ತೀರಿ. ಎಲ್ಲಿವರೆಗೆ ನಾನು ಬ್ರಾಹ್ಮಣ ಆತ್ಮ ಬಾಲಕ ಆಗೋದಿಲ್ಲ, ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದಿಲ್ಲ, ಅಲ್ಲಿವರೆಗೆ ನಿಶ್ಚಿಂತ ಬಾದಶಾಹ ರಾಜ ಆಗಕ್ಕೆ ಸಾಧ್ಯ ಇಲ್ಲ ಈ ಇಂದ್ರಿಯಗಳ ಮೇಲೆ. ಮತ್ತು ಭವಿಷ್ಯದಲ್ಲಿ ವಿಶ್ವದ ಮಾಲೀಕನೂ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಸಮಯದಲ್ಲಿ ಆತ್ಮ ಬಾಲಕ ಆಗಬೇಕು ಅಂತಾರೆ ಬಾಬಾ. ಬಾಲಕ್ ಸೋ ಮಾಲಿಕ್ ಹೂँ यह स्मृति सदा निरहंकारी निराकारी स्थिति का अनुभव कराती है. ನಾನು ಆತ್ಮ ಬಾಲಕ್ ಅನ್ನುವಂಥ ಬಾಲಕ್ ಸೋಸ್ ಮಾಲಿಕ್. ಇಂದ್ರಿಯಗಳ ಮೇಲೆ, ಸಂಸ್ಕಾರಗಳ ಮೇಲೆ ನಾನು ಆತ್ಮ, ಪ್ರಕೃತಿಯ ಮೇಲೆ ಮಾಲಿಕ್ಕಿದ್ದೀನಿ ಅನ್ನುವಂಥ ಸ್ಮೃತಿ ಯಾವಾಗ ಬರ್ತದ, ಈ ರಿಯಾಲಿಟಿ ಫೀಲ್ ಯಾವಾಗ ಆಗ್ತದಂದ್ರೆ ಯಾವಾಗ ನಾ ಬಾಲಕ್ ಆಗ್ತೀನಿ,
ಆತ್ಮದ ಸ್ಥಿತಿಯಲ್ಲಿರ್ತೀನಿ, ಸೋಲ್ನ ಹೈಯರ್ ಕಾನ್ಷಿಯಸ್ಸಲ್ಲಿರ್ತೀನಿ, ಆವಾಗ ಬಾಲಕ್ ಸೋ ಮಾಲಿಕ್ಕಿದ್ದೀನಿ ಅನ್ನುವಂಥ ಈ ಸ್ಮೃತಿ ನಮಗೆ ನಿರಹಂಕಾರಿ ಮತ್ತು ನಿರಾಕಾರಿ ಸ್ಥಿತಿಯ ಅನುಭವ ಮಾಡಿಸ್ತದೆ. ಅಂಡರ್ಲೈನ್. ಹೇಗೆ ನಿರಹಂಕಾರಿ ಯಾವಾಗ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಂದರೆ, ಎಲ್ಲಿವರೆಗೆ ನಾನು ಕ್ಯಾರೆಕ್ಟರಿಂದ ಮುಕ್ತ ಆಗೋದಿಲ್ಲ, ಅರ್ಥಾತ್ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗೋದಿಲ್ಲ. ಕ್ಯಾರೆಕ್ಟರ್ ಅಂದರೆ ಡ್ರಾಮಾ, ಈ ಡ್ರಾಮಾದ ಶರೀರ, ಸಿಕ್ಕಿರುವಂಥ ಶರೀರಕ್ಕೆ ಸಂಬಂಧಿಗಳು, ಈ ಶರೀರದ ಮನೆ, ಪಾತ್ರಧಾರಿಗಳು ಇವೆಲ್ಲ ನೆನಪಾಗ್ತವ. ಇಂತಹ ನೆನಪಿನೊಳಗೆ ಈ ಕಾನ್ಷಿಯಸ್ ಒಳಗೆ ಎಂದೂ ನಾವು ನಿರಹಂಕಾರಿ ಆಗಕ್ಕೆ ಸಾಧ್ಯ ಇಲ್ಲ, ನಿರಾಕಾರಿ ಸ್ಥಿತಿ ಅನುಭವ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಲಕ್ ಆಗೋದು ಅಂದರೆ ಆತ್ಮಸ್ಥಿತಿ. ಆತ್ಮ, ಈಶ್ವರನ ಸಂತಾನ ಆತ್ಮ ಅನ್ನುವಂಥ ಸ್ಥಿತಿಯಲ್ಲಿ ಯಾವಾಗ ಬರ್ತೀರಿ, ಈ ಸ್ಮೃತಿಯೇ ನಿಮ್ಮನ್ನು ನಿರಹಂಕಾರಿ ಮತ್ತು ನಿರಾಕಾರಿ ಸ್ಥಿತಿಯ ಅನುಭವ ಮಾಡಿಸ್ತದೆ. ಬಾಲಕ್ ಅರ್ಥಾತ್ ಬಚ್ಚಾ ಬನ್ನಾ ಮಾನಾ ಮಾಯಾಸೆ ಬಚ ಜಾನ. ನೀವು ಬಾಲಕರಾಗೋದು ಅಂತಂದರೆ ಮಗು ಆಗೋದು. ಮಗು ಅಂದರೆ ಈಶ್ವರನ ಸಂತಾನ. ಈಶ್ವರ್ ನಿರಾಕಾರ, ಈಶ್ವರನ ಮಗುನೂ ಕೂಡ ಆತ್ಮ ನಿರಾಕಾರ. ಅಂದಮೇಲೆ ಬಾಲಕ್ ಆಗೋದು ಅಂದರೆ ನಿರಾಕಾರ ಸೂಕ್ಷ್ಮ ಆತ್ಮ ಆಗೋದು, ಅರ್ಥಾತ್ ಮಾಯೆ ಮೋಸದಿಂದ ಮುಕ್ತ ಇರೋದು ಅಂತಾರೆ ಬಾಬಾ. ಸ್ಲೋಗನ್: प्रसन्नता ही ब्राह्मण जीवन की पर्सनालिटी है, तो सदा प्रसन्नचित रहो. ಪ್ರಸನ್ನರಾಗುವುದೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಆಗಿದೆ, ಅದಕ್ಕಾಗಿ ಸದಾ ಪ್ರಸನ್ನಚಿತ್ತರು ಇರಿ. ಪ್ರಸನ್ನರಾಗುವುದು ಅಂದರೆ ಪ್ರಶ್ನೆಗಳಿಂದ ಮುಕ್ತ, ಕ್ಯಾರೆಕ್ಟರ್ನ ಕಾನ್ಷಿಯಸ್ಸಿಂದ ಮುಕ್ತಿ. ಅವಾಗ ಸೋಲ್ ಕಾನ್ಷಿಯಸ್ಸಲ್ಲಿರ್ತೀವಿ. ಆತ್ಮನ ಮನಸ್ಸು ಸರ್ವ ಪ್ರಶ್ನೆಗಳಿಂದ ಮುಕ್ತಿರ್ತದೆ. ಸರ್ವ ಪ್ರಶ್ನೆಗಳಿಂದ ಮುಕ್ತರಾದಂಥ ಮನಸ್ಸೇ ಪ್ರಸನ್ನತೆ ಬ್ರಾಹ್ಮಣ ಜೀವನದ ಮಹಾನ್ ವ್ಯಕ್ತಿತ್ವ ಆಗಿರೋದ್ರಿಂದ ಸದಾ ಪ್ರಸನ್ನಚಿತ್ತರು ಆಗ್ರಿ ಅಂತಾರೆ ಬಾಬಾ. ಅವ್ಯಕ್ತಿಶಾರೆ ಸಂಕಲ್ಪೋಂ ಕಿ ಶಕ್ತಿ ಜಮಾಕರ್ ಶ್ರೇಷ್ಠ ಸೇವಾಕ್ಕೆ ನಿಮಿತ್ತ ಬನೋ. ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತ ಆಗ್ರಿ. जो कार्य आज के अनेक पदमपति नहीं कर सकते, वह आपका एक संकल्प आत्मा को पदमा पदमपति बना सकता है. ಯಾವ ಕಾರ್ಯವನ್ನು ಇವತ್ತಿನ ವರ್ತಮಾನ ಕಲಿಯುಗಿ ಜಗತ್ತಿನ ಪದಮಪತಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ವೋ, ನಿಮ್ಮ ಒಂದು ಸಂಕಲ್ಪವು ಆತ್ಮನನ್ನು ಪದಂಪತಿ ಮಾಡಲಿಕ್ಕೆ ಸಾಧ್ಯ. ಅಂಡರ್ಲೈನ್. ಈ ಕಾರ್ಯ ಜಗತ್ತಿನ ಪದಮಪತಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಿಮ್ಮ ಒಂದು ಸಂಕಲ್ಪ, ಒಂದು ಶುಭ ಭಾವನೆ ಆತ್ಮನನ್ನು ಪದಂಪತಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಳ್ಳ್ರಿ. श्रेष्ठ संकल्प की शक्ति को ऐसा स्वच्छ बनाओ जो जरा भी व्यर्थ की अस्वच्छता भी न हो, तब यह शक्ति कमाल के कार्य करेगी. ಶ್ರೇಷ್ಠ ಸಂಕಲ್ಪದ ಶಕ್ತಿಯನ್ನು ಇಷ್ಟು ಸ್ವಚ್ಛ ಮಾಡ್ಕೋಬೇಕಾಗಿದೆ, ಇಷ್ಟು ಶುದ್ಧ ವಿಚಾರಗಳು ನಿಮ್ಮಲ್ಲಿ ತುಂಬಿಕೊಳ್ಬೇಕಾಗಿದೆ ಅಲ್ಲ, ಅದರಲ್ಲಿ ಸ್ವಲ್ಪ ವ್ಯರ್ಥದ ಅಸ್ವಚ್ಛತೆಯೂ ಕೂಡ ಇರಬಾರ್ದು. ಆಗ ನಿಮ್ಮ ಈ ಶುದ್ಧ ಸಂಕಲ್ಪಗಳ ಶಕ್ತಿ ಕಮಾಲ್ ಒಂದು ಮಹಾನ್ ಕಾರ್ಯವನ್ನು ಮಾಡಿ ತೋರಿಸ್ತದೆ. ಓಂ ಶಾಂತಿ.